ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಒಂದೊಂದು ವಿಡಿಯೋಸ್ಗಳು 2 ಗಂಟೆ 3 ಗಂಟೆ ಉದ್ದ ಇದೆ, ಒಂದೇ ಸರ್ತಿ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ, ಏನು ಮಾಡೋದು ಅಂತ ಹೇಳಿ. ಹಾಗಾಗಿ ನಾನು ನಿಮಗೆ ಒಂದಷ್ಟು ಸಜೆಷನ್ಸ್ಗಳನ್ನ ಕೊಡ್ತೀನಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನೀವು ಅದನ್ನ ಅಳವಡಿಸ್ಕೊಳ್ಳಿ. ಹೌದು, ನನಗೂ ಗೊತ್ತು 2 ಗಂಟೆ 3 ಗಂಟೆ ವಿಡಿಯೋಸ್ಗಳನ್ನ ಒಂದೇ ಸರ್ತಿ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯು ಬ್ರೇಕ್ ಇಟ್ ಡೌನ್. ಅಂದ್ರೆ ಈಗ 2 ಗಂಟೆ ವಿಡಿಯೋವನ್ನ 10 ನಿಮಿಷಕ್ಕೋ ಅಥವಾ 15 ನಿಮಿಷಕ್ಕೋ ಬ್ರೇಕ್ ಮಾಡಿಕೊಂಡು ನೀವೇ 10 ನಿಮಿಷ ಒಟ್ಟಿಗೆ ಒಂದು ಸರ್ತಿ ನೋಡ್ತೀನಿ, ಅದಾದ್ಮೇಲೆ 5 ನಿಮಿಷ ಬ್ರೇಕ್ ತಗೊಳ್ತೀನಿ, ಅದಾದ್ಮೇಲೆ ಮತ್ತೆ ಒಂದು 10 ನಿಮಿಷ 15 ನಿಮಿಷ ನೋಡ್ತೀನಿ. ಈ ರೀತಿಯಾಗಿ ನೀವು ಬ್ರೇಕ್ ಮಾಡಿ, ಅಂದ್ರೆ ಬಿಟ್ ಬೈ ಬಿಟ್ ನೋಡೋದ್ರ ಮೂಲಕ ನಿಮ್ಮ ಮೇಲೆ ಬೀಳುವಂತಹ ಆ ಪ್ರೆಷರ್ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಹೌದಾ? ಹಾಗೆ ಈ ಕಾರಣಕ್ಕಾಗಿನೇ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಯೊಂದು ವಿಡಿಯೋಗಳ ಟೈಮ್ ಸ್ಟ್ಯಾಂಪ್ಸ್ ಅನ್ನ ಕೂಡ ಕೊಟ್ಟಿರ್ತೀವಿ. ಈ ಟೈಮ್ ಸ್ಟ್ಯಾಂಪ್ಸ್ ಗಳ ಮೂಲಕ ನೀವೇನ್ ಮಾಡಬಹುದು, ನಿಮಗೆ ಯಾವ ಕಾನ್ಸೆಪ್ಟ್ಸ್ ನ ಅವಶ್ಯಕತೆ ಇದೆ ಆ ಕಾನ್ಸೆಪ್ಟ್ ನ ಹೋಗಿ ನೀವು ಕಲಿಬಹುದು. ಅದನ್ನ ನೀವು ಉಪಯೋಗ ಮಾಡ್ಕೊಳ್ಬೇಕು. ಸರಿನಾ? ಕ್ಲಾಸಸ್ ಗಳನ್ನ ನೋಡುವಾಗ ಮಲ್ಟಿ ಟಾಸ್ಕಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪಾಠದ ಮೇಲೆ ಗಮನ ಹರಿಸೋದು ಕಷ್ಟ ಆಗುತ್ತೆ. ಮತ್ತೆ ಕ್ಲಾಸಸ್ ನಲ್ಲಿ ನಾವು ಸಾಮಾನ್ಯವಾಗಿ ಒಂದಲ್ಲ ಒಂದು ಪ್ರಶ್ನೆಗಳನ್ನ ಕೇಳಿರ್ತೀವಿ. ನಮ್ಮ ಕ್ಲಾಸ್ ನಡೆಯುವಾಗ ಒಂದಷ್ಟು ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ನಾವು ಕೇಳುವಂತ ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡ್ತಾ ನಿಮ್ಮ ಫೋಕಸ್ ಅನ್ನ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಹಾಗೆ ನೀವು ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು, ಡಯಾಗ್ರಾಮ್ಸ್ಗಳು ಅಥವಾ ಡಿರೈವೇಶನ್ಸ್ಗಳು ಎಲ್ಲವುಗಳು ಕೂಡ ಒಂದು ಕಡೆ ಉಳ್ಕೊಳ್ಳುತ್ತೆ. ಅದರ ಜೊತೆಗೆ ನಾವು ಕೂಡ ನಮ್ಮ PPTsಗಳನ್ನ, ನೋಟ್ಸ್ಗಳನ್ನ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನ ಎಲ್ಲವನ್ನೂ ಕೂಡ ನಾವು ನಮ್ಮ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದನ್ನ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರ ಉಪಯೋಗನ ಕೂಡ ನೀವು ಪಡ್ಕೊಳ್ಬೇಕು. ಸರಿನಾ? ಈಗ ವಿಡಿಯೋ ನೋಡ್ಬೇಕಾದ್ರೆ ಯಾವುದೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿಲ್ಲ, ಆಗೇನ್ ಮಾಡ್ಬೇಕು? ಸಾಮಾನ್ಯವಾಗಿ ನೀವು ಒಂದು ಕಾನ್ಸೆಪ್ಟ್ ಅನ್ನ ಒಂದು 2-3 ಸರ್ತಿ ನೋಡಿದ್ರೆ, 2-3 ಸರ್ತಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ತಂತಾನೆ ಅದು ನಿಮಗೆ ಬರುತ್ತೆ. ಅರ್ಥ ಆಗ್ಲಿಲ್ವಾ? ವಿಡಿಯೋನ ಪಾಸ್ ಮಾಡಿ ಮತ್ತೆ ರಿಪೀಟೆಡ್ ನೋಡಿ. 2-3 ಸರ್ತಿ ನೋಡಿದ್ರು ಅರ್ಥ ಆಗ್ಲಿಲ್ವಾ? ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನಿಮ್ಮ ಡೌಟ್ಸ್ ಅನ್ನ ಕಮೆಂಟ್ ಮಾಡಿ. ಹಾಗೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಡೌಟ್ ಸಬ್ಮಿಷನ್ ಫಾರ್ಮ್ ಅನ್ನ ಕೂಡ ಇಟ್ಟಿರ್ತೀವಿ. ಅಲ್ಲಿಯೂ ಕೂಡ ನೀವು ನಿಮ್ಮ ಡೌಟ್ಸ್ ಗಳನ್ನ ಸಬ್ಮಿಟ್ ಮಾಡಬಹುದು. ಹಾಗೆ ಯಾವ್ದಾದ್ರೂ ಒಂದಷ್ಟು ಕಾನ್ಸೆಪ್ಟ್ಸ್ ಗಳು ನಿಮ್ಗೆ ಈಸಿಯಾಗಿ ಬರುತ್ತೆ, ಈಗಾಗಲೇ ಗೊತ್ತಿದೆ ಅಥವಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅಂತ ಸಮಯದಲ್ಲಿ ನೀವೇನ್ ಮಾಡಬಹುದು, ವಿಡಿಯೋದ ಪ್ಲೇ ಬ್ಯಾಕ್ ಸ್ಪೀಡ್ ಇರುತ್ತಲ್ಲ ಅದನ್ನ ನೀವು 1.5x ಗೆ ಅಥವಾ 2x ಗೆ ಸೆಟ್ ಮಾಡಿಕೊಂಡು ಕ್ವಿಕ್ ಆಗಿ ವಿಡಿಯೋವನ್ನ ನೋಡಿ ಮುಗಿಸಬಹುದು. ಸೊ ಈ ಎಲ್ಲ ಅಂಶಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ನಿಮ್ಮ ಕಲಿಕೆಯ ಒಡನಾಡಿ ಆಗಿರುವಂತಹ ನಮ್ಮ ಚಾನೆಲ್ ಅನ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಖಂಡಿತ ಮಾಡ್ತೀರಾ ತಾನೇ?